ಹೊಂಗೆಬೇವುಗಳ ಹಾಡು. ಕೃತಿಕಾರರ ಪರಿಚಯ. ಕವಯಿತ್ರಿ ಡಾಕ್ಟರ್ ಎಚ್.ಎಲ್. ಪುಷ್ಪಾ. ಸ್ಥಳ ಹಾಸನ ಜಿಲ್ಲೆಯ ಹೊಳೆನರಸೀಪುರ. ಜನನ 1961. ಕೃತಿಗಳು ಅಮೃತಮತಿಯ ಸ್ವಗತ, ಗಾಜುಗೋಳ, ಕನ್ನಡ ನಾಟಕಗಳಲ್ಲಿ ಮೈಮನಸ್ಸುಗಳ ಸಂಬಂಧ. ಪ್ರಶಸ್ತಿಗಳು: ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ, ಕಂಡೆನ್ಗೋಡ್ಲು ಶಂಕರಭಟ್ಟ ಪ್ರಶಸ್ತಿ, ಪುದಿನ ಕಾವ್ಯ ಪುರಸ್ಕಾರಗಳು ಲಭಿಸಿವೆ. ಆಕರ ಗ್ರಂಥ. ಪ್ರಸ್ತುತ ಕವನವನ್ನು ಜೀವ ಸರಪಳಿಯ ಗೂಡು ಸಂಗ್ರಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅಭ್ಯಾಸ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬದುಕ ಬದುವ ಬೇಲಿಯಲ್ಲಿ ಏನೇನು ಇದೆ? ಬದುಕ ಬದುವ ಬೇಲಿಯಲ್ಲಿ ಹೊಂಗೆ ಮರದ ಜೋಲಿಯಲ್ಲಿ ಹೂವರಳಿವೆ. ಅವು ಮಲ್ಲಿಗೆಯಂತಿವೆ. ಹೊಂಗೆ ಮರವು ಹೆತ್ತ ತಾಯಿಯಂತೆ ತಂಪನ್ನು, ಹೆತ್ತಮ್ಮನ ಅಂತಃಕರಣದ ಹಾಗೆ ಆಸರೆಯನ್ನು ನೀಡುತ್ತಿದೆ. ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯಗಳು ಹುಟ್ಟಿವೆ, ಅಳಿದಿವೆ. ಶತಶತಮಾನಗಳಿಂದಲೂ ರೈತನು ಬೇಸಾಯ ಮಾಡುತ್ತಿದ್ದಾನೆ. ಅಂದಿನಿಂದ ಇಂದಿನವರೆಗೂ ಸಂತೆ, ಜಾತ್ರೆ, ಗೊಬ್ಬರದ ಹಾಡುಗಳು ಹೊಮ್ಮಿವೆ. ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳುತ್ತಾರೆ. ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ. ತುಂಬಿಗಳ ಸಂಗೀತ ಕೇಳಿಬರುತ್ತಿದೆ. ಹೊಂಗೆಯ ಮರದ ತಂಪಿನಲ್ಲಿ ನಾನಾ ಜೀವಿಗಳು ಹಾಯಾಗಿ ವಾಸಿಸುತ್ತಿವೆ. ಅಲ್ಲಿ ಹೂಗಳು ಹಾಸಿಗೆ ಇದೆ. ಎಲ್ಲೆಡೆ ಸುವಾಸನೆ ವ್ಯಾಪಿಸಿದೆ. ಹೀಗೆ ಈ ಜಗತ್ತು ಸಂತೋಷದಾಯಕವಾಗಿದೆ ಎಂದು ಕವಯಿತ್ರಿ ಹೇಳಿದ್ದಾರೆ. ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಮನುಕುಲದ ಭವ್ಯ ಬದುಕು ಅರಳಲು ಹೊಸ ದಾರಿಯನ್ನು ಹುಡುಕಿಕೊಳ್ಳಬೇಕು. ಕಳೆದುದರ ಬಗ್ಗೆ ವ್ಯಥೆ ಪಡಬಾರದು. ತೆಂಗು ಕಂಗುಗಳಿರುವ ನಾಡಿನಲ್ಲಿ ಶ್ರಮ ಪಡಬೇಕು. ಬೆವರ ಹನಿಯ ಜೀವಾಮೃತವನ್ನು ಹರಿಸಬೇಕು. ದುಡಿಯುವ ದಣಿಯುವ ಮೂಲಕ ಇಂಧನ ಹರಿಯುವಂತಾಗಬೇಕು. ಹೊಂಗೆ ಹಿಪ್ಪೆಗಳ ಮೇಳ ನಡೆಯುವಂತಾಗಬೇಕು. ಆ ಮೂಲಕ ಮನುಕುಲದ ಭವಿಷ್ಯದ ಭವ್ಯ ಬದುಕು ಅರಳುವಂತಾಗಬೇಕು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.